ಎಸ್ ನಮಸ್ಕಾರ. ಬಹಳ ಟ್ರೆಂಡ್ ಆಗಿ ಯಾವುದೇ ಇನ್ಸ್ಟಾಗ್ರಾಮ್ ತೆಗಿಲಿ, ಯೂಟ್ಯೂಬ್ ಓಪನ್ ಮಾಡಲಿ, ಇದೇ ಸ್ಕ್ರಾಲ್ ಆಗ್ತಾ ಇದೆ. ಜಸ್ಟಿಸ್ ಫಾರ್ ಸೌಜನ್ಯ, ತಪ್ಪು ಮಾಡಿರೋರಿಗೆ ಶಿಕ್ಷೆ ಆಗಬೇಕು. ಹೌದು ಸ್ವಾಮಿ, ನಮಗೂ ರಕ್ತ ಕುದಿಯುತ್ತೆ, ನಮಗೂ ಕೋಪ ಬರುತ್ತೆ. ಸೌಜನ್ಯ ಸಾವಿಳ ನ್ಯಾಯ ಇನ್ನೂ ಸಿಗ್ಲಿಲ್ವಲ್ಲ, ಆಕೆಯನ್ನ ಕೊಂದವ್ರು ಯಾರು, ಅವರಿಗೆ ಶಿಕ್ಷೆ ಆಗ್ಬೇಕು. ಇದರಲ್ಲಿ ಯಾವುದೇ ಸಂಶಯ ಇಲ್ವೇ ಇಲ್ಲ. ಖಂಡಿತವಾಗ್ಲೂ ಶಿಕ್ಷೆ ಆಗ್ಬೇಕು. ಯಾಕಂದ್ರೆ ಆ ಹೆಣ್ಮಗು ಎಷ್ಟು ಕಿರ್ಚಿತ್ತೋ ಕಾಪಾಡಿ ಅಂತ ಅವಳ ಕೈಯನ್ನ ಕಟ್ಟಿದ್ದಾರೆ, ದೇಹದ ಬೇರೆ ಬೇರೆ ಭಾಗದಲ್ಲಿ ಕಚ್ಚಿದ್ದಾರೆ, ಯೋನಿಯಲ್ಲಿ 6 ಇಂಚು ಮಣ್ಣು ತುಂಬಿದ್ದಾರೆ. ಇದೆಲ್ಲವನ್ನ ನೋಡಿದಾಗ ಮನ್ಸು ಎಂಥದ್ದೇ ಹೃದಯ ಆಗ್ಲಿ, ಅವ್ರು ಎಷ್ಟೇ ಕ್ರೂರಿ ಆಗ್ಲಿ, ಅವ್ರ ಮನ್ಸು ಕರಗೋದ್ರಲ್ಲಿ ಸಂಶಯನೇ ಇಲ್ಲ. MD ಸಮೀರ್ ಅವರು ಬಹಳ ಅದ್ಭುತವಾಗಿ ಮಾತಾಡಿದ್ದಾರೆ, ಅದರಲ್ಲಿ 2 ಮಾತಿಲ್ಲ. ಆದ್ರೆ ಸಮೀರ್ ಅವರಿಗೆ ನನ್ನ ಪ್ರಶ್ನೆ, ಅವರು ಒಂದ್ ಮಾತು ಹೇಳ್ತಾರೆ, ಏನಂತಾರೆ, ಧರ್ಮಸ್ಥಳ ದೇವಸ್ಥಾನ ಕರ್ನಾಟಕದ ಅಧೀನದಲ್ಲಿ, ಸರ್ಕಾರದ ಅಧೀನದಲ್ಲಿ ಬರಬೇಕು. ಯಾಕೆ ಸ್ವಾಮಿ? ಹಿಂದೂಗಳ ಧರ್ಮದ ಮೇಲೆ ಅಥವಾ ಮಂಜುನಾಥ ಸ್ವಾಮಿಯ ಭಕ್ತಿಯ ಮೇಲೆ ಪ್ರಶ್ನೆ ಮಾಡೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ. ಕಲಬೆರಕೆ ಹಿಂದೂಗಳು ಅದನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ನಾವೆಲ್ಲ ಕಲಬೆರಕೆ ಹಿಂದೂ ಅಲ್ಲ. ಬಹುಶಃ ಮಂಜುನಾಥ ಸ್ವಾಮಿಯ ಮೇಲಿರುವ ಭಕ್ತಿಗೂ ಇದಕ್ಕೂ ನಾವು ಯಾವುದೇ ಧರ್ಮದ ವಿರೋಧಿಗಳಲ್ಲ. ಯಾಕಂದ್ರೆ ಪ್ರತಿಯೊಬ್ಬ ಹಿಂದೂ ಕೂಡ ಎಲ್ಲ ಧರ್ಮವನ್ನ ಗೌರವಿಸ್ತಾರೆ. ಆದ್ರೆ ತಮ್ಮ ಧರ್ಮದ ಬಗ್ಗೆ, ತಮ್ಮ ಧಾರ್ಮಿಕತೆಯ ಬಗ್ಗೆ, ತಮ್ಮ ಭಕ್ತಿಯ ಬಗ್ಗೆ ಪ್ರಶ್ನೆ ಮಾಡಿದಾಗ ಮಾತ್ರ ನಿಜವಾದ ಹಿಂದೂ ಆದವನು ಖಂಡಿತವಾಗ್ಲೂ ಒಪ್ಕೊಳ್ಳೋದಿಲ್ಲ ಸ್ವಾಮಿ. ಇದು ಬಹುಶಃ ನನಗೆಲ್ಲೋ ಸರಿ ಕಾಣಿಸ್ಲಿಲ್ಲ. ನೀವು ಎಲ್ಲ ದೇವಸ್ಥಾನಗಳನ್ನ ಸರ್ಕಾರದ ಅಡಿ ಕೊಡಬೇಕು ಅನ್ನೋದಾದ್ರೆ ಎಲ್ಲ ಚರ್ಚ್ಗಳು, ಎಲ್ಲ ಮಸೀದಿಗಳು ಪ್ರತಿಯೊಂದೂ ಕೂಡ ಸರ್ಕಾರದ ಅಧೀನಕ್ಕೆ ಬರಬೇಕು. ಆಗ ನೀವು ತಿಂತಿರಲ್ಲ ದನದ ಮಾಂಸ, ನಾಚಿಕೆ ಆಗಲ್ವಾ ನಿಮ್ಗೆ? ನಮ್ಮ ಧರ್ಮದ ಬಗ್ಗೆ, ನಮ್ಮ ಭಕ್ತಿಯ ಬಗ್ಗೆ ಮಾತಾಡ್ತೀರಾ. ಬಹಳ ಸಿಟ್ಟು ಬರುತ್ತೆ ನನಗೆ ಇದ್ರ ಬಗ್ಗೆ ಮಾತಾಡಕ್ಕೆ. ಧರ್ಮಗಳ ಮಧ್ಯೆ ಜಗಳವನ್ನ ತಂದಿಕ್ಕೋದು ಅವೆಲ್ಲ ಮಾಡಬಾರ್ದು. ಯಾಕಂದ್ರೆ ಜಾತ್ಯತೀತ ರಾಷ್ಟ್ರ ನಮ್ದು, ಎಲ್ರೂ ಕೂಡ ಒಂದೇ ಅನ್ನುವಂತಹ ಭಾವನೆ ಇರಬೇಕು. ಜೊತೆಗೆ ಸೌಜನ್ಯ ಪರವಾಗಿ ನಾವೆಲ್ಲರೂ ಕೂಡ ಖಂಡಿತವಾಗ್ಲೂ ನಿಂತ್ಕೊಳ್ತೀವಿ. ಜಸ್ಟಿಸ್ ಫಾರ್ ಸೌಜನ್ಯ ಖಂಡಿತವಾಗ್ಲೂ ಆಗ್ಬೇಕು. ಇಷ್ಟು ವರ್ಷಗಳಾದ್ರೂ ಆಕೆಗೆ ನ್ಯಾಯ ಸಿಕ್ಕಿಲ್ಲ. ಆಕೆ ಆತ್ಮ ಎಷ್ಟು ಒದ್ದಾಡುತ್ತಾ ಇರುತ್ತೋ ಏನೋ ಅಲ್ವಾ. ಹಾಗಾಗಿ ಎಲ್ಲರೂ ಕೂಡ ದಯವಿಟ್ಟು ಶೇರ್ ಮಾಡಿ. ತಪ್ಪು ಮಾಡಿದವರಿಗೆ ಶಿಕ್ಷೆ. ಈಗಲೂ ಹೇಳ್ತಾ ಇದ್ದೀನಿ, ಯಾರೇ ತಪ್ಪು ಮಾಡಿರ್ಲಿ, ದೇವರ ಮುಂದೆ, ಸತ್ಯದ ಮುಂದೆ, ನ್ಯಾಯದ ಮುಂದೆ ಯಾರು ದೊಡ್ಡವರಲ್ಲ. ಹಾಗಾಗಿ ಸೌಜನ್ಯ ಅನ್ನ ಕೊಂದವರು, ಅವಳಿಗೆ ಆ ರೀತಿ ಚಿತ್ರಹಿಂಸೆ ಕೊಟ್ಟವರಿಗೆ ಶಿಕ್ಷೆ ಆಗಬೇಕು. ನಮಸ್ಕಾರ. ಮಂಜುನಾಥ ಸ್ವಾಮಿಯ ಮೇಲೆ ಭಕ್ತಿಗೂ ಅಥವಾ ಧರ್ಮಸ್ಥಳ ಜಾಗದ ಪಾವಿತ್ರತೆಗೂ ಇದಕ್ಕೂ ಯಾವುದೇ ಕನೆಕ್ಟಿವಿಟಿ ಇಲ್ಲ. ಯಾವುದೇ ರೀತಿ ಕೆಟ್ಟ ಕಮೆಂಟ್ ಮಾಡೋದಾಗ್ಲಿ, ಎಲ್ಲವನ್ನ ದೇವರು ನೋಡ್ತಾ ಇರ್ತಾನೆ. ನಾನು ಒಬ್ಬ ಹಿಂದೂ ಆಗಿ ನಾನು ದೇವರನ್ನ ನಂಬ್ತೇನೆ. ದೇವರು ಇದ್ದಾನೆ, ಮಂಜುನಾಥ ಸ್ವಾಮಿ ಇದ್ದಾನೆ, ನಮ್ಮನ್ನೆಲ್ಲ ನೋಡ್ತಾ ಇದ್ದಾನೆ. ನಾವೇನ್ ಮಾಡ್ತೀವಿ ಅದನ್ನ ಅವನು ನೋಡ್ತಾನೆ. ಕಾಲ ಸನ್ನಿಹಿತ ಖಂಡಿತವಾಗ್ಲೂ ಆಗತ್ತೆ. ತಪ್ಪು ಮಾಡಿರೋರ್ಗೆ ಶಿಕ್ಷೆ ಆಗತ್ತೆ, ಒಳ್ಳೇದು ಮಾಡಿರೋರ್ಗೆ ಒಳ್ಳೇದೇ ಆಗತ್ತೆ. ಇನ್ನು ದೇವಸ್ಥಾನಗಳೆಲ್ಲ ಸರ್ಕಾರದ ಅಧೀನದಲ್ಲಿ ಬರಬೇಕು ಅಂತ ಹೇಳ್ತೀರಲ್ಲ, ಯಾಕೆ ಸ್ವಾಮಿ? ಮಸೀದಿಗಳು ಗಲ್ಲಿಲ್ ಒಂದೊಂದು ಮಸೀದಿ ಆಗಿದೆ. ಇದು ಹಿಂದೂ ರಾಷ್ಟ್ರ, ನೆನಪಿಟ್ಕೊಳ್ಳಿ, ಭಾರತ ಹಿಂದೂ ರಾಷ್ಟ್ರ. ಆದ್ರೂ ಕೂಡ ಅದ್ಯಾವುದೋ ಒಂದು ಸಂವಿಧಾನಕ್ಕೆ ನಾವು ಮರ್ಯಾದೆ ಕೊಟ್ಟು ಜಾತ್ಯತೀತ ರಾಷ್ಟ್ರವಾಗಿ ಹಲವಾರು ಸಾವಿರಾರು ಚರ್ಚ್ಗಳನ್ನ ಬೆಳಿಲಿಕ್ಕೆ ಬಿಟ್ಟಿದ್ದೇವೆ, ಮಸೀದಿಗಳನ್ನ ಕಟ್ಟಲಿಕ್ಕೆ ಬಿಟ್ಟಿದ್ದೇವೆ. ಅದನ್ನ ಯಾಕೆ ನೀವು ಸರ್ಕಾರದ ಅಧೀನದಲ್ಲಿ ಕೊಡೋದಿಲ್ಲ? ಸರ್ಕಾರದ ಅಧೀನಕ್ಕೆ ಬರಬೇಕು ಅಂತ ಯಾಕೆ ಹೇಳೋದಿಲ್ಲ? ಮುಜರಾಯಿ ಇಲಾಖೆ ಅನ್ನುವುದು ಬರೀ ನಮ್ಮ ಹಿಂದೂ ದೇವಸ್ಥಾನಗಳಿಗೆ ಮಾತ್ರ ಯಾಕೆ ಅಪ್ಲೈ ಆಗಬೇಕು? ಇದು ಬಹಳ ಯಕ್ಷ ಪ್ರಶ್ನೆ. ಎಲ್ರಿಗೂ ಕೂಡ ಈ ತರ ಏನಾದ್ರೂ ಒಂದಿಷ್ಟು ಸಿಚುವೇಶನ್ ಆದಾಗ ಹಿಂದೂ ಧರ್ಮದ ಮೇಲೆ ಟೀಕೆ ಮಾಡೋದು, ಹಿಂದೂ ದೇವರ ಮೇಲೆ ಟೀಕೆ ಮಾಡೋದನ್ನ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದಾರೆ ಕಲಬೆರಕೆ ಜನ ಅವರೆಲ್ಲ. ಏನನ್ಸುತ್ತೆ ನಿಮ್ಗೆ ಇದ್ರ ಬಗ್ಗೆ? ಸೌಜನ್ಯಗೆ ನ್ಯಾಯ ಸಿಗಬೇಕು, ಇದರಲ್ಲಿ ಯಾವುದೇ ಸಂಶಯ ಇಲ್ಲ. ಮತ್ತೆ ಹೇಳ್ತಾ ಇದ್ದೀನಿ, ಜಸ್ಟಿಸ್ ಫಾರ್